ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ, ನಮ್ಮ ಜೊತೆ ವಿಶ್ಲೇಷಕರಾಗಿರ್ತಕ್ಕಂಥ ಕೆ.ಸಿ. ರಘು ಅವರು ಇದ್ದಾರೆ. ಕೆ.ಸಿ. ರಘು ಅವರೇ, ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾತನ್ನ ಪ್ರಧಾನಿಗಳು ಹೇಳಿದ್ರು ಸ್ವದೇಶಿ ವಿಚಾರದಲ್ಲಿ. ಲೋಕಲ್ ಅಂಡ್ ವೋಕಲ್ ಅನ್ನುವಂಥದ್ದನ್ನ ಹೇಳಿದ್ರು. ರಾಜೀವ್ ದೀಕ್ಷಿತ್ ಅವರ ಸ್ವದೇಶಿ ಅಭಿಯಾನ ನೆನಪಾಗತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ, ಕಳೆದ ಒಂದು ದಶಕದಲ್ಲಿ ಚೀನಾ ಬೆಳೆದಿರ್ತಕ್ಕಂಥ ರೀತಿ ಕೂಡ ಅಟ್ ದ ಸೇಮ್ ಟೈಮ್ ನೆನಪಾಗತ್ತೆ. ಸೊ ಭಾರತ ಒಂದು ಹೊಸ ದಿಶೆಯತ್ತ ಸಾಗಲಿದೆಯಾ? ಭಾರತದಲ್ಲಿ ಒಂದು ಹೊಸ ಸ್ವದೇಶಿ ಕ್ರಾಂತಿ ಏನಾದ್ರೂ ಆಗತ್ತಾ? ಆ ತರ ಏನಾದ್ರೂ ನಾವು ನಿರೀಕ್ಷೆ ಇಟ್ಕೋಬಹುದಾ? ಒಂದು ಹಳೆಯ ಸ್ವದೇಶಿ ನೀತಿ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ಇದು ಒಂದು ಇಂಟರ್ ಡಿಪೆಂಡೆಂಟ್ ವರ್ಲ್ಡ್. ಇವತ್ತು ಚೈನಾ ಇಷ್ಟು ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಅವರ ಎಕ್ಸ್ಪೋರ್ಟ್ಸ್. ಅದು ಎಕ್ಸ್ಪೋರ್ಟ್ ಜೊತೆಗೆ ಇಂಪೋರ್ಟ್ ಕೂಡ ಚೈನಾಕ್ಕೆ ಇದೆ. ಆದ್ರೆ ನಾನು ಮೊದಲೇ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ 70,000 ಕೋಟಿ ಖರ್ಚು ಮಾಡಿ ಅಡುಗೆ ಎಣ್ಣೆಯನ್ನ ಆಮದು ಮಾಡ್ಕೊಳ್ತೀವಿ ನಾವು. ಇದು ಈ ದೇಶದ ದುರಂತ. ಅಂದ್ರೆ ನಮ್ಮ ತಿನ್ನುವ ಪದಾರ್ಥಗಳನ್ನ ಮತ್ತೆ ಆಟಿಕೆ ಸಾಮಾನುಗಳನ್ನ ಈ ದೇಶದಲ್ಲಿ ಮೊಬೈಲ್ಗಳನ್ನು ಮಾಡುವಂತದ್ದು ಇರಬಹುದು. ನಾವು ರಾಕೆಟ್ ಅನ್ನ ಲಾಂಚ್ ಮಾಡ್ತೀವಿ, ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತೀವಿ. ಆದ್ರೆ ಮೊಬೈಲ್ ಫೋನ್ಗಳ ಇವತ್ತಿಗೂ ಸುಮಾರು 60% ಈ ದೇಶದಲ್ಲಿ ಬಳಸುವ ಮೊಬೈಲ್ ಫೋನು ಚೈನಾದ ಮೊಬೈಲ್ ಫೋನ್ಗಳಾಗಿದೆ. ಹೀಗಾಗಿ ನಾವು ತಂತ್ರಜ್ಞಾನವನ್ನು ಚೆನ್ನಾಗಿ ಸದೃಢಗೊಳಿಸಿ ಒಳ್ಳೆಯ ಉತ್ಪನ್ನಗಳನ್ನ ಮಾಡಿ ಒಳ್ಳೆಯ ಬ್ರ್ಯಾಂಡ್ಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. ನಾವು ದೇಶದ ಒಳವನ್ನೇ ಗೆಲ್ಲುವಂಥದ್ದಲ್ಲ, ಹೊರಗೆ ಗೆಲ್ಲಬೇಕಾಗ್ತದೆ. ಯಾಕಂದ್ರೆ ಇದಾಗಲೇ ಭಾರತ ದೇಶ 4 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಖರೀದಿ ಮಾಡಿ ಅಂದ್ರೆ ಲ್ಯಾಂಡ್ ಬ್ಯಾಂಕ್ ಮಾಡಿ ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳ ಜೊತೆ ಕೈ ಜೋಡಿಸಿ 1,000 ಚೈನಾದಿಂದ ಹೊರಬರುವ ಕಂಪನಿಗಳನ್ನ ಇಲ್ಲಿ ಕರ್ಕೋಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅವರಿಗೆ ಸುಮಾರು 3-4 ವರ್ಷ ಟ್ಯಾಕ್ಸ್ ಫ್ರೀ ಮಾಡಬೇಕು ಅನ್ನೋ ಯೋಜನೆಗಳಿದೆ. ಹಾಗಾಗಿ ಸ್ವದೇಶಿ ಯಾವ ದೃಷ್ಟಿಯಿಂದ ನಾವು ಹೇಳ್ಬೋದು ಅಂತ ಹೇಳಿದ್ರೆ, ನಾವು ತೀರಾ ಸ್ವದೇಶಿಯನ್ನ ಅತಿ ಹೆಚ್ಚು ಹೇಳಿದ್ರೆ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಅಮೆರಿಕವೂ ಬೇಕು. ಅಲ್ಲಿ ಹೋಗಿ ನಮ್ಮವರು ಸುಮಾರು ನಿಮ್ಗೆ ಗೊತ್ತಿದ್ದ ಹಾಗೆ 40 ಲಕ್ಷ ಜನ ಅಮೆರಿಕದಲ್ಲಿ ಭಾರತೀಯರಿದ್ದಾರೆ. ಅದೇ ರೀತಿ ಸುಮಾರು 85 ಲಕ್ಷ ಜನ ಕೊಲ್ಲಿ ರಾಷ್ಟ್ರಗಳಲ್ಲಿ ದುಡಿದು $80 ಬಿಲಿಯನ್ ಹಣವನ್ನ ಭಾರತಕ್ಕೆ ಹಾಕ್ತಾರೆ. ಎಲ್ಲರೂ ಸ್ವದೇಶಿಯನ್ನೇ ಯೋಚನೆ ಮಾಡಿದ್ರೆ ನಮಗೆ ಈ ದೃಷ್ಟಿಯಿಂದ ಸಮಸ್ಯೆ ಆಗಬಹುದು. ಆದ್ರೆ ನಾನು ಹೇಳಿದಾಗ ಈ ಅಡುಗೆ ಎಣ್ಣೆ ಅಂತ ವಿಚಾರಗಳನ್ನು ಬಂದ ಪೆಟ್ರೋಲಿಯಂ ಕೂಡ ನಾವು 87% ಇಂಧನಕ್ಕೆ ವಿದೇಶಿ ದೇಶಗಳನ್ನ ನಾವು ಅವಲಂಬಿತರಾಗಿದ್ದೇವೆ. ಅದನ್ನು ಮೋದಿಯವರು ಬಂದಾಗ ಹೇಳಿದ್ದು ಸುಮಾರು 67% ಇಳಿಸಬೇಕು ಅಂತಕ್ಕಂಥದ್ದು. ಇಂಪೋರ್ಟ್ ಡಿಪೆಂಡೆನ್ಸ್ ಅನ್ನ ಎಲ್ಲಿ ಸಾಧ್ಯವೋ ನಾವು ಕಮ್ಮಿ ಮಾಡಬೇಕು. ನಾವು ಜಗತ್ತಿಗೆ ಮಾರುವುದನ್ನು ಕಲಿಬೇಕು. ವ್ಯಾಪಾರ ಅಂತ ಹೇಳಿದಾಗ ನಾವು ಇನ್ವರ್ಡ್ ಲುಕ್ಕಿಂಗ್ ಆದ್ರೆ ಆಗಲ್ಲ, ವ್ಯವಹಾರ ಆಗ್ತಕ್ಕಂಥದ್ದಲ್ಲ. ಇದಾಗಲೇ ಭಾರತದ ಎಕಾನಮಿ ಸುಮಾರು $2.9 ಟ್ರಿಲಿಯನ್ ಎಕಾನಮಿಯಲ್ಲಿ 40% ಎಕ್ಸ್ಪೋರ್ಟ್ ಇಂಪೋರ್ಟ್ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ನಮ್ಗೆ ಸಂಪೂರ್ಣವಾಗಿ ಸ್ವದೇಶಿ ಅನ್ನುವ ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ಸಾಧ್ಯವೋ ಈಗಿನ ಕಾಲದಲ್ಲಿ ಅನ್ನೋದು ನಾವು ಸ್ವಲ್ಪ ಅವಲೋಕಿಸಬೇಕಾಗ್ತದೆ. ಓಕೆ, ಮೇಕ್ ಇನ್ ಇಂಡಿಯಾ. ಕೆ.ಸಿ. ರಘು ಅವರೇ, ಈ ಹಿಂದೆ ನಾವು ನೋಡೋದಾದ್ರೆ ಮೇಕ್ ಇನ್ ಇಂಡಿಯಾದ ಬಗ್ಗೆ ಇನಿಷಿಯಲಿ ಬಹಳ ಭರವಸೆ ಇತ್ತು. ಆದ್ರೆ ಅನಂತರದಲ್ಲಿ ಅಂಥ ದೊಡ್ಡ ಸಕ್ಸಸ್ ಅನ್ನೇನು ತತ್ಕ್ಷಣದಲ್ಲಿ ಮೇಕ್ ಇನ್ ಇಂಡಿಯಾ ಕಾಣಲಿಲ್ಲ. ಇನ್ನೂ ಕೂಡ ಅದಕ್ಕೆ ಸಮಯ ಬೇಕೇನೋ ಅನ್ನೋಂಥ ಪರಿಸ್ಥಿತಿ. ಸೊ ಈಗ ಏನಾಗುತ್ತೆ ಹಾಗಾದ್ರೆ? ಈಗ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಅದು ನೀವು ಅಬ್ಸರ್ವೇಷನ್ ಅದು ಕರೆಕ್ಟ್ ಇದೆ. ಅದು ಸಾಮಾನ್ಯವಾಗಿ ಈಗ ನಾವು ನಮ್ಮ ಬಗ್ಗೆ ಹೆಗ್ಗಳಿಕೆಯೂ ಇರಬೇಕು, ಆದ್ರೆ ರಿಯಲಿಸ್ಟಿಕ್ ಆಗಿ ಇರಬೇಕು. ಯಾರೋ ಒಬ್ರು ಇಂಡಸ್ಟ್ರಿಯಲಿಸ್ಟ್ ಹೇಳಿದ್ದಾರೆ, ಎಲ್ರಿ ನೀವು ಚೈನಾ ಜೊತೆ ಕಾಂಪೀಟ್ ಮಾಡೋದ್ರಲ್ಲಿ ಬಾಂಗ್ಲಾದೇಶ್ ವಿಯೆಟ್ನಾಂ ಜೊತೆ ಫಸ್ಟ್ ಕಾಂಪೀಟ್ ಮಾಡೋಣ ಅಂತ. ಅದನ್ನ ತಪ್ಪೇನಿಲ್ಲ, ನಮ್ಮನ್ನ ನಾವು ಹೀಯಾಳಿಸ್ಕೊಳ್ಳೋದು ಅಂತಕ್ಕಂಥ. ಯಾಕಂದ್ರೆ ಆ ವಿಯೆಟ್ನಾಂ ಆ ಸಣ್ಣ ದೇಶ ಹೋದ ವರ್ಷ $48 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ಇದು ಬಂದಿದೆ, FDI ಬಂದಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ $48 ಬಿಲಿಯನ್. ಆ ವಿಯೆಟ್ನಾಂ ಎಷ್ಟು ಸಣ್ಣ ದೇಶ. ಹಾಗಾಗಿ ನಾವು ಇನ್ನೂ ಹೆಚ್ಚು ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀಲಕ್ಷ್ಮಿ, ಈ 20 ಲಕ್ಷ ಕೋಟಿಗಿಂತ ನನ್ನ ದೃಷ್ಟಿಯಲ್ಲಿ ಬಹಳ ಮುಖ್ಯ ಏನು ಗೊತ್ತಾ, ಎಲ್ಲಿ ರಿಫಾರ್ಮ್ ಆಗ್ಬೇಕು ಅಲ್ಲಿ ರಿಫಾರ್ಮ್ ಮಾಡಿಲ್ಲ ನಾವು. ಅದು ಲ್ಯಾಂಡ್ ಅಂಡ್ ಲೇಬರ್. ನಿಮ್ಗೆ ಗೊತ್ತಿರಬಹುದು, ಲೇಬರ್ ಯೂನಿಯನ್ ಬೇಕು, ಇಲ್ಲ ಅಂತ ಹೇಳುವಂತದ್ದಲ್ಲ. ಆದ್ರೆ 7 ಜನ ಯೂನಿಯನ್ ಮಾಡಬಹುದು, ಹೊರಗಿನವ್ರು 3 ಜನ ತಗೋಬಹುದು. ಆಮೇಲೆ ನಿಮ್ಗೆ ನಿಮ್ಮ ಪ್ರತಿ ಫ್ಯಾಕ್ಟರಿಯಲ್ಲಿ ಸ್ಪಿಟ್
ಇಡಬೇಕು ಅಂತ ಕಾನೂನು ಇದೆ. ಅದಕ್ಕೆ ಬಟ್ಲಿಡ್ಬೇಕು ಫ್ಯಾಕ್ಟರಿಯಲ್ಲಿ ಅಂತ ಹೇಳುವಂತದ್ದು. ನಿಜ. ಹಾವು ಹಿಡಿಲೇಬೇಕು, ಹಾವು ಹಿಡಿಯೋನ್ ಕರೆಸ್ಬೇಕು ತಿಂಗಳಿಗೆ ಒಂದ್ಸರಿ ಅಂತ ಕಾನೂನು ಇದೆ. ಬಳದಿದ್ದಕ್ಕೆ ರೆಕಾರ್ಡ್ ಇಡಬೇಕು ಅಂತ ಕಾನೂನು. ಆಮೇಲೆ ಒಬ್ಬನಿಗೆ ಒಂದು ಕೆಲಸ ಕೊಟ್ಟಿದ್ರೆ ಆ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಹಚ್ಚಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತಿದೆ. ಓಕೆ, ರೈಟ್. ಈ ರೀತಿಯಾಗಿ ಕೆಲವು ರಿಜಿಡ್ ಲೇಬರ್ ಲಾಸ್ ಗಳನ್ನ ತೆಗೆದು ಹಾಕಿದ್ರು ಒಳ್ಳೆ ಸಮಸ್ಯೆ ಇಲ್ಲ. ಆದ್ರೆ ಮಿನಿಮಮ್ ವೇಜು ಸೆಕ್ಯೂರಿಟಿಯನ್ನು ಇಟ್ಟು ರೈಟ್ ಈ ರಿಫಾರ್ಮ್ ರೈಟ್. ಥ್ಯಾಂಕ್ ಯು ಕೆ ಸಿ ರಘು ಅವರೇ. ಕೆ ಸಿ ರಘು ಅವರ ಸಂಪರ್ಕ ಸ್ವಲ್ಪ ಕಟ್ ಆಗ್ತಾ ಇದೆ. ಥ್ಯಾಂಕ್ ಯು ಕೆ ಸಿ ರಘು ಅವರೇ, ಸಾಕಷ್ಟು ವ್ಯಾಲ್ಯೂಬಲ್ ಇನ್ಪುಟ್ಸ್ ನ ಕೊಟ್ಟಿದ್ದೀರಾ. ಸೊ ಇನ್ನಷ್ಟು ಅಪ್ಡೇಟ್ಸ್ ನ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.